ಮುಗೀತು ಡಂಬಲ್ಸ್ ವರ್ಕೌಟ್ ಮುಗೀತು ಫಿನಿಶ್. ಈ ವಾತಾವರಣದಲ್ಲಿ ಇಷ್ಟು ಸ್ವೆಟ್ ಆಗ್ತಾ ಇದೀರಾ, ಇಷ್ಟು ತಲೆ ಸುತ್ತಾ ಇದೆ, ಇಷ್ಟು ಮಲಗ್ತಾ ಇದೀರಾ ಅಂದ್ರೆ ಬಾಡಿ ಒಳಗಡೆ ಕೆಲಸ ಮಾಡ್ತಾ ಇದೆ, ಎಲ್ಲ ಗುಯ್ ಅಂತ ಕಿವಿಗಳು. ಇಲ್ಲಿ ಯಾವ ಬಿಟ್ಟ ನೀನು ಅದಕ್ಕೆ ಹೋಗ್ಬೋದು, ಇನ್ನೊಂದು ಸ್ವಲ್ಪ ದಿನ ಹೆಂಗಿರುತ್ತೆ ಅಂದ್ರೆ ಎಲ್ಲ 2, 3, 4, 5, 6, 7, 8, 9, 10, 20 ಇಲ್ಲ 21, 22, 23, 24, 25, 26, 27, 28, 4, 3, 2 ಲಾಸ್ಟ್ ಬ್ಯಾಲೆನ್ಸ್ ಇಟ್ಬಿಡ್ಬೇಕು. ಈಗ ಟ್ರೈನಿಂಗ್ ಹೋದ್ರೆ ಏನು ಮಾಡ್ತಾರೆ? 1, 2, 3, 4, 5, 6, 7, 8, 9, 10, 22, 23, 24, 25. Good. ಈ ಬಂಡೆಗೆ ಏನು ಕಾಡಿಗೆ ಎಲ್ಲ ರೋಡ್ ಪಕ್ಕನೇ. 11, 12, 13, 14, 25, 4, 3, 2, 1. ನೋಡಿ ಆರಾಮಾಗಿ ಸಾಟರ್ಡೆ ಸಂಡೇ ನೀವು ಪಾರ್ಟಿ ಕೂತ್ಕೊಳ್ಳೋರು ಇಲ್ಲಿ ಬಂದು ಹೇಳಿಲ್ಲ. ಫ್ರೈಡೇ ಟು ಇದರಿಂದ ಸಂಡೇ, ಇದರಿಂದ ಮಂಡೆಯಿಂದ ಫ್ರೈಡೇವರೆಗೂ ವರ್ಕೌಟ್, ಫ್ರೈಡೇ ನೈಟು ಭಾನುವಾರ 2 ಫುಲ್ ಬಾಟ್ಲು ಖಾಲಿ. 90% ಜನ ಬೆಂಗಳೂರಲ್ಲಿ ಇದೇ ಮಾಡ್ತಾ ಇರೋದು. ಇಲ್ಲಿ ನಾನು ಹೇಳೋದು ಈ ಜಿಮ್ಗೂ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸ ಹೇಳಿ? ಇಷ್ಟೊತ್ತು ವರ್ಕೌಟ್ ಮಾಡಿದ್ರಿ, ನಿಮಗೆ ಇಷ್ಟು ದಿನ ಜಿಮ್ಗೆ ಹೋಗ್ತಾ ಇದ್ರಲ್ಲ, ಜಿಮ್ಮಲ್ಲಿ 1 hour 1.5 hour ಮಾಡ್ಯಾರೆ. ಎಷ್ಟು ಮಾಡಿದ್ರು ಸೆಕೆಂಡ್ ಇರಿಲ್ಲ, ಬಾಡಿ ಹೇಳ್ತಾ ಇಲ್ಲ. ಇದೆಲ್ಲ ಎಷ್ಟು ವರ್ಕ್ ಆಗ್ತಿದೆ ಅಂದರೆ ಒಂದು ಹಿಂಡ್ದಂಗೆ ಒಂಥರ ಪೈನು. ಅದೇನಿಲ್ಲ, ಹಿಂಗೆ ಒಂದು 5 ಅಷ್ಟೇ, ಈ ಒಂದು 10 ಮುಗೀತು ಡಂಬಲ್ಸು ವರ್ಕೌಟ್ ಮುಗೀತು ಫಿನಿಶು, ಬಾಯ್ ನಾಳೆ ಸಿಗೋಣ ಅಷ್ಟೇ. ಬಟ್ ನಿಮ್ಗೆ ಇಲ್ಲ ಅನಿಸ್ತದೆ ಇಷ್ಟು ಈ ವಾತಾವರಣದಲ್ಲಿ ಇಷ್ಟು ಸ್ವೆಟ್ ಆಗ್ತಾ ಇದ್ದೀರಾ, ಇಷ್ಟು ತಲೆ ಸುತ್ತಾ ಇದೆ, ಇಷ್ಟು ಮಲಗ್ತಾ ಇದ್ದೀರಾ ಅಂದರೆ ಬಾಡಿ ಒಳಗಡೆ ಕೆಲಸ ಮಾಡ್ತಾ ಇದೆ. ಎಲ್ಲಿಂದ ಆ್ಯಕ್ಚುಲಿ ಎಷ್ಟು ಕಿಲೋಮೀಟ್ರ್ ಆಯಿತು ಅಂದರೆ ಬೆಳಗ್ಗೆ? 115 ಕಿಲೋಮೀಟ್ರ್. ಎಷ್ಟು ಗಂಟೆ ಬಿಟ್ರಿ ಮನೆಗೆ? ನಾನು ಎಕ್ಸಾಕ್ಟು 340. 340 ಹಾಂ. ನಂದಿ ಇದೆ, ನಂದಿ ಹಿಲ್ಸು, ದೊಡ್ಡಬಳ್ಳಾಪುರ. ಅದೇನಳ್ಳಿಂದ ಸ್ವಲ್ಪ ಮುಂದೆ ನಂದಿ ಹಿಲ್ಸು ಕರೆಕ್ಟ್. ಸೊ ಅಲ್ಲಿಂದ ಇವ್ರು 3 ಗಂಟೆಗೆ ಬಿಟ್ಟಿದ್ದಾರೆ. ಬಟ್ ಏನಂದರೆ ಪೀಸ್ ಆಗಿತ್ತು ಬೆಳಗ್ಗೆ ಬರ್ಬೇಕಾದ್ರೆ, ಟ್ರಾಫಿಕ್ ಇಲ್ಲ ಏನಿಲ್ಲ, ನಿಮ್ಮದೇ ಬಂದಿದ್ದು ಸಿಟಿ ಒಳಗಡೆ ಬಂದೆ, ಏನು ಟ್ರಾಫಿಕ್ ಇರಲಿಲ್ಲ. ನಮ್ಮ ಪ್ಲ್ಯಾನಿಂಗ್ ಚೆನ್ನಾಗಿದೆ ಬೈ. ಇದು ಈ ವಾರದಲ್ಲಿ 2 ದಿನ ಇಲ್ಲಿ, ಇವಾಗ ಬೆಳಿಗ್ಗೆ ಬಂದ್ರಿ, ಈ ಸೆಕ್ಷನ್ ಮುಗಿಸ್ತು, ತಿರ್ಗಾ ಸಂಜೆ ವೇಟ್ ಟ್ರೈನಿಂಗ್ ಮಾಡೋಣ, ಮತ್ತೆ ರಾತ್ರಿ ಇಲ್ಲೇ ಸ್ಟೇ ಇದ್ದು, ಮತ್ತೆ ನಾಳೆ ಬೆಳಿಗ್ಗೆ 2 ಸೆಷನ್ ಮುಗಿಸ್ತು, ಮಂಡೇ ರೆಸ್ಟು. ಸೊ ಟ್ಯೂಸ್ಡೇಯಿಂದ ಜಿಮ್ಮಲ್ಲಿ ನಾನು 3-4 ಡೇಸ್ ಹೆಂಗೋ ಕಾಲ ಕಳೆದ್ಬಿಟ್ಟು ನಾನು ಏನು ಮಾಡ್ಸಿರ್ತೀನಿ ಅದನ್ನು ಮಾಡಿದ್ದೆ ಅಷ್ಟೇ. ನೀವು ಮನೇಲಾದರೂ ಮಾಡಿ, ಜಿಮ್ಮಲ್ಲಾದರೂ ಮಾಡಿ. ತಿರ್ಗಾ ನೆಕ್ಸ್ಟ್ ಡೇ ಬಂದರೆ 2 ಹೇಳ್ಕೊಟ್ಟಿರ್ತೀನಿ, ಇದು ಬಾಡಿ ವೇಟ್ ಟ್ರೈನಿಂಗು ಮತ್ತು ಅಲ್ಲೋಗಿ ನಮ್ಮದು ವೇಟ್ ಟ್ರೈನಿಂಗ್ 2 ಮಾಡಿಸಿರ್ತೀನಿ. ಸೊ ಇದಾದಮೇಲೆ ನೀವು ಸಂಜೆ ಅಲ್ಲಿ 2 ಮಿಕ್ಸ್ ಮಾಡಿ 1 ಅವರಲ್ಲಿ ಮುಗಿಸ್ಬೇಕು. ಓಕೆ. ಬೆಳಗ್ಗೆ ಸಂಜೆ ಮಾಡೋಕೆ ಹೋಗ್ಬೇಡಿ ಜಿಮ್ಮಲ್ಲಿ. 1 ಅವರಲ್ಲಿ 2 ಅಟ್ಲೀಸ್ಟ್ ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಕಡಿಮೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಒಂದು ವೇರಿಯೇಷನು, ಈಗ ಬೈಸಿಪ್ಸು, ಶೋಲ್ಡ್ರು ಯಾವುದಾದ್ರೂ ಒಂದು ವೇರಿಯೇಷನ್ ಜೊತೆ ಒಂದು 1 ಮಸಲ್ಲು 4 ವೇರಿಯೇಷನು. ಸೊ ಅದ್ರ ಜೊತೆ ಒಂದು 5ರಿಂದ 6 ಬಾಡಿ ವೇಟ್ ವರ್ಕೌಟ್ಸು ಮುಗಿಸ್ಕೊಂಡು 4 ದಿನ, ಏನು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕಳೀರಿ. ಶುಕ್ರವಾರ ನೈಟ್ ಓಡಿ, ಇಲಾಖೆ ಮಾಡೋ ಹಂಗೆ ತಿರ್ಗಾ ಶನಿವಾರ ಇಲ್ಲಿ ಇರ್ತೀರಾ.
ಭಾನುವಾರ ನೈಟ್ ಮುಗಿಸ್ಕೊಂಡು ಮಿಡ್ ನೈಟ್ ಒಂದು 12-1 ಬಿಟ್ರೆ ಆರಾಮಾಗಿ ಹೋಗ್ಬೋದು, ಟ್ರಾಫಿಕ್ ಇರಲ್ಲ ಏನು. ಭಾನುವಾರ 12 ಮಾಮೂಲಿ ಅರ್ಲಿ ಮಾರ್ನಿಂಗ್ ಕೊಟ್ಟರು ಆರಾಮಾಗಿ ಹೋಗ್ಬೋದು, ಏನಿಲ್ಲ. ಮಂಡೇ ಹೆಂಗಿದ್ರು ರಜೆ ಇರುತ್ತೆ, ಸೊ ಪೀಸಾಗಿ ನಿಮ್ಮ ಕೆಲಸಗಳು ಏನಿರುತ್ತೆ ಎಲ್ಲ ಮುಗಿಸ್ಕೋಬೋದು. ಸೊ ನೀವು ಫುಲ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ ನನ್ನ ಹತ್ರ ಬಂದಾಗ ಈ ಪ್ಲ್ಯಾನ್ಗೆ ಅಡ್ಜಸ್ಟ್ ಆಗಬೇಕು. ಈಗ ಡಯಟ್ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕು, ಏನು ಮಾಡೋದು ಅಂತೇಳಿ. ಸೊ ಡಯಟ್ ಮಾಡ್ಕೊಂಡು ಸುಖನೋ ಒಂದು 3 months 4 months ಆಗಲಿ ಡೆಡಿಕೇಟ್ ಎಲ್ಲ ಗುಯ್ಯಿ ಅಂತ ಕಿವಿಗಳು. ಯಾಕೆ ನೀರು ಕುಡಿಬೇಕು ಅನ್ನೋದಕ್ಕೆ ಒಂಥರ. ಇಲ್ಲ ಬಿಸಿ ಅದು ಮಾಡಿಲ್ವಲ್ಲ ಇಷ್ಟು. ಅದೇ ಗುಯ್ಯಿ ಎಲ್ಲಿ 100 ಕೌಂಟ್ಸ್ ಮಾಡ್ತಿದ್ರಾ ಒಂದ್ಸತಿ ಬಾಡಿ ವೇಟ್? ಹೇಳಿಲ್ಲ 15-20 ಮುಗೀತು. ಹಾವು ಜಲ್ದಿಯಾ ಸುಸ್ತ ಅವನಿಗೆ ಮಲಗಿದ್ದ. ಇವಾಗ ಮೇಲ್ ಬಂದು ವರ್ಕೌಟ್ ಮಾಡೋ ಅಂದರೆ ಮೇಲ್ ಬರೋಷ್ಟರಲ್ಲೇ ವರ್ಕೌಟ್ ಆಯ್ತು, ಏನು ಮೇಲ್ ಬಂದು ವರ್ಕೌಟ್ ಮಾಡೋದು ಅಂತ. ಬಾ ವರ್ಕೌಟ್ ಮಾಡೋಕ್ಕಿದ್ದು. हाँ हो गया ना वर्कआउट? हो गया. किधर से हो गया? नीचे से ऊपर तक. हाँ आओ 1000 काउंट करना है. 7 8 9 10 11 ಕಾಫ್ ಇದೆ ಈ ಕಾಫಲ್ಲಿ ಕೂತ್ಕೋಬೇಕು. ಕಾಫ್ ಈ ಟೋಲ್ ಮಾತ್ರ ನಿಂತ್ಕೋಬೇಕು, ಓಕೆನಾ? 1 2 ಜಂಪ್ ಮೇಲೆ ಇರೋದು ಕಾಲು. 3 4 5 6 7 8 9 10 11 12 13 14 15 16 17 18 19 20 ಸಾಕು. ಕಂಪ್ಲೀಟ್ ಆಗಿಲ್ಲ. ಬಟ್ ಎಷ್ಟೇನು ಇಲ್ಲಿಂದ ಹೋಗ್ತಿರಲ್ಲ, ಮನೆಗೆ ಹೋಗಿ ವೀಡಿಯೋ ಫೋನ್ ಇಟ್ಬಿಡಿ, ಮುಗಿಸ್ಕೊಳ್ತೀವಿ. 3 4 5 6 7 8 come on 9 10 11 full ground 14 15 16 17 18 19 ಶಾಬಾಸ್. ನನಗೆ ಅನಿಸಿದ್ದು ಪಾಠ ಬಂದಿದ್ದು ಓಕೆ ಎಲ್ಲರ ಥರ ನಾನು ಮಾಡಿಸಬಾರ್ದು, ಡಿಫ್ರೆಂಟ್ ಅಂದರೆ ನಿಂಗೆ ಯಾಕೆ ಆಗ್ತಾ ಇಲ್ಲ. ಸೈಡ್ಕ ನೀನು ಫ್ರಂಟ್ ಅಲ್ಲಿ ಫೋರ್ಟಿಕ ಬಂದು ಹಾಕ್ಬೋದು, ಆಮೇಲೆ ಬ್ಯಾಕ್ ಸೈಡ್ಕ ಬ್ಯಾಲೆನ್ಸ್ ತಪ್ಪಿದೆ. ಎಕ್ಸ್ಟ್ರಾ ಗೇರ್ ಹೋಗ್ಬೇಕು, ಎಕ್ಸ್ಟ್ರಾ ಗೇರ್ 4x4 ಹಾಕಿ. ಮೈನ್ ಮೋಸ್ಟ್ ಆಫ್ ನಮಗೆ ಪ್ಲಸ್ ಪಾಯಿಂಟ್ ಅಂದರೆ ಈ ಬಂಡೆದು ಹೌದಾ, ಫುಲ್ ರಫ್ ಇದೆ, ಫುಲ್ ಗ್ರಿಪ್ ಇದೆ ಬಣ್ಣ. ನಿನ್ನ ನಾರ್ಮಲ್ ನೀರು ಆಯಿತು ವಾಕ್ ಮಾಡೋಕ್ಕಾಗಲ್ಲ. ಅರ್ಧ ಹಿಂದಿ ಅರ್ಧ ಕನ್ನಡ. ನನ್ನ ಮಗನೇ ಕನ್ನಡ ಕಲಿಯೋ. ಫುಲ್ಲಿ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಸೆಂಡ್ ಮಾಡೋದು. पाकिस्तान वो बॉर्डर में है ना तू? हाँ बॉर्डर में 60 किलोमीटर. पाकिस्तान 60 है ना? हाँ होशियार. मेरा है रिलेटिव्स है पाकिस्तान में. तुम भी चला रहे पाकिस्तान को? चले जाओ. नहीं क्यों इधर आ गया? स्पाई जैसा आ गया इधर. पाकिस्तान भी पहला इंडिया था ना. ಅಟ್ಲೀಸ್ಟ್ ಜಿಮ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂದರೆ ಅವ್ನು ಮನೇಲಾದ್ರೂ ಈ ಥರ ವರ್ಕೌಟ್ ಮಾಡ್ಬೋದು ತಾನೆ, ಬಾಡಿ ವೇಟ್ ವರ್ಕೌಟ್. ಈಗ ಮೋಸ್ಟ್ ಓವರ್ ಆಮೇಲೆ ರಿಸಲ್ಟ್ ಆಗೇ ಬರುತ್ತೆ. ಹಾಂ ಈಗ ಏನಾಗುತ್ತೆ, ಜಿಮ್ಗೆ ಹೋಗಿ ಟೈಮ್ ಇಲ್ಲ, ಕೆಲವ್ರಿಗೆ ಜಿಮ್ಗೆ ಹೋಗಿ ಕಾಸಿಲ್ಲ, ಅವ್ನು ಮನೇಲೇ ಮಾಡೋ ವರ್ಕೌಟ್ನು ಮಾಡಲ್ಲ. ಪ್ರೋಟೀನ್ ತಗೊಂಡಾಗ ಹೋಗ್ತೀನಿ, ಶೂ ತಗೊಂಡಾಗ ಹೋಗ್ತೀನಿ, ಜಿಮ್ ಫೀಸ್ ಕಟ್ಟಾಗ ಹೋಗ್ತೀನಿ ಅನ್ಕೊಂಡು 2 ಅವರ್ ಜಿಮ್ಮಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ಬೋದು, ಹಾಫ್ ಆನ್ ಅವರ್ ಮನೇಲೆ ರೂಮಲ್ಲಿ ವರ್ಕೌಟ್ ಮಾಡ್ಬೋದು. ರೂಮಲ್ಲಿ ವರ್ಕೌಟ್ ಮಾಡ್ಬಿಟ್ರೆ ಪ್ರಾಪರಾಗಿ ಎಷ್ಟೋ ಕ್ಯಾಲರೀಸ್ ಬರ್ನ್ ಆಗ್ಬಿಡ್ತದೆ. ಮಾಡ್ಸೋಣ ರೀಚ್ ಮಾಡ್ಸೋಣ. ನನ್ನ ಉದ್ದೇಶ ಅಷ್ಟೇ ಬೈ, ಜನಗಳು ಎಲ್ಲರೂ ವರ್ಕೌಟ್ ಮಾಡೋ ಥರ ಅಟ್ಲೀಸ್ಟ್ ನಮ್ಮನ್ನು ಫಾಲೋ ಮಾಡಿದವರಾದರೂ ಎಲ್ಲರೂ ವರ್ಕೌಟ್ ಮಾಡಬೇಕು. ಸರಿ ಬಾಯ್, ನನಗೆ ಯೂಸ್ ಆಯ್ತು ಅಂತ ಒಂದು ನೇಮ್ ಅಂದ್ರೆ ಸಾಕು. ನೋಡೋಕೆ ಎಷ್ಟು ಈಸಿ ಇದೆ, ಬಟ್ ಸ್ವಲ್ಪ ಡಿಫಿಕಲ್ಟ್ ಅಲ್ಲ. ಹತ್ರ ಬಂದಮೇಲೆ ಗೊತ್ತಾಗೋದು ಎಷ್ಟು ಕಷ್ಟ. ಈಗ ನೋಡಿದ್ರೆ ಎಷ್ಟು ಈಸಿ ಇದೆ ನೋಡಿ. ಅದೇ ನಮ್ಮ ಲೈಫು ನೋಡೋಕೆ ಎಷ್ಟು ಚೆನ್ನಾಗಿದೆ, ಹತ್ರ ಬಂದಮೇಲೆ ಗೊತ್ತಾಗೋದು ಎಷ್ಟು ಡಿಫಿಕಲ್ಟಾಗಿ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ನನ್ನ ವೀಡಿಯೋಸ್ ಎಲ್ಲ ನೋಡೋರು ಹೆಂಗಿರ್ತಾರೆ, ಎಷ್ಟು ಮಜಾ ಮಾಡ್ತಾರೆ ಜೀವನ, ಎಷ್ಟು ಎಂಜಾಯ್ ಆಗಿದ್ದಾರೆ. ಎಂಜಾಯ್ ಎಲ್ಲ ಎವ್ರಿ ಡೇ ಈ ಥರ ಜೀವನ ಬದುಕಬೇಕು ಅಂತ ಕಷ್ಟಪಡ್ತಾ ಇದ್ದೀವಿ. ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದಷ್ಟು ಸುಲಭ ಅಲ್ಲ. ಅದನ್ನ ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ಈ ಬೆಟ್ಟ ನೋಡಿ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಎಷ್ಟು ಈಸಿ ಇತ್ತು ಅನ್ಸ್ತದೆ. ಲಿಟ್ರಲಿ 2 ಕೈ 2 ಕಾಲು ಬಕ್ಕೊಂಡು ಹತ್ತಿದ್ದೀವಿ ಈ ಕಡೆ. ಫೈನಲಿ ರೀಚ್. ರಾಹುಲ್ ರಾಜಸ್ಥಾನದಿಂದ ಓಡ್ಬೇಕಾರೆ ಏನು ಅನ್ಕೊಬಿಟ್ಟವನೆ ಅಂದರೆ 15 ದಿನ ಕುದುರೆ ಮೇಲೆ ಕೂರಿಸ್ತಾರೆ, ನಮ್ಮ ಸ್ವರಾಜ್ ಹೇಳ್ತಾರೆ ಟುಕ್ ಅಂತ ಓಡಿಸ್ತಾರೆ, ರೈಡಿಂಗ್ ಕಳಿಸ್ತಾರೆ. ಅವ್ನು ಬಂದಾಗಿಂದ ಟೆನ್ಷನ್ ನನಗೆ ವರ್ಕೌಟೇ ಜಾಸ್ತಿ ಮಾಡಿಸ್ಬಿಟ್ಟಿದ್ದೀನಿ. ಕುದುರೆ ಮೇಲೆ 10 ನಿಮಿಷ ಕುದ್ಕೋತಾನೆ ಅಷ್ಟೇ. ವೇಟ್ ಎಷ್ಟು ಚೆನ್ನಾಗಿದ್ರು राहुल तो वेट 68. राहुल पहले कितना था? उतना ही था.
अभी वेट नहीं कम हो रहा है वो, वेट कಮ್ಮಿ ಆಗ್ತಾ ಇಲ್ಲ ಅವನು. ಇಲ್ಲೇ ಇಲ್ಲೇ ಬನ್ನಿ ಹಿಂಗೆ ಹೋಗಿ. ಎಕ್ಸಸೈಸ್ ಜಾಸ್ತಿ ಮಾಡ್ತಾಯಿದ್ದೆ, ನಾವು ಲೈಫಲ್ಲಿ ಮಾಡಿಲ್ವಲ್ಲ ಜಾಸ್ತಿ. ಅವನು ಆ್ಯಕ್ಚುಲಿ ಅಭಿ ಸರ್ ದಿನ ಒಂದು 10 ಮಿನಿಟ್ಸ್ ಕೊಡ್ತೀಯಾರೋ ಕುದುರೆ ಮೇಲೆ? ಹಾಂ 10 ಮಿನಿಟ್ಸ್ ಅಷ್ಟೇ. 1.5 hour ವರ್ಕೌಟ್ ಮಾಡ್ತಾರೆ. वो हेल्प करता है उधर. हाँ ರೈಡಿಂಗ್ ಅವರ್ ವರ್ಕೌಟ್ ಇಸ್ ಈಕ್ವಲ್ ಟು 10 ಮಿನಿಟ್ಸ್. ಹಾಂ ಎಳ್ನೀರು ಇಳಿಸ್ತಾರೆ. ಅಣ್ಣ ಎಳ್ನೀರು ಆಯ್ತಾ? ಹಾಂ ಎಳ್ನೀರು ಇದ್ರೆ ತಗೊಬನ್ನಿ. ಈಗಲೇ ಬರಲಾ? ಬನ್ನಿ ಎಳ್ನೀರು ಕೊಡ್ಕೋಗೋಣ. ನಾಷ್ಟ ಮಾಡಿಲ್ಲ, ವರ್ಕೌಟ್ ಮಾಡ್ತಿದ್ದೋ ಮೇಲೆ. ಎಳ್ನೀರು ಸರ್ ಕರೆಕ್ಟ್ ಟೈಮ್ಗೆ ಎಳ್ನೀರು ಕಳಿಸ್ತಾ ಇದ್ದಾರೆ. ಇದು ಹಾಂ ರಾಹುಲ್ ನಾಷ್ಟ ಬೇಕೇನೋ? ಸಖತ್ತಾಗೈತೆ ನೋಡಿ, ಚಿಕ್ಕದಾಗಿದೆ ನೋಡೋಕ್ಕೆ. ಒಳ್ಳೆ ವಾಟರ್ ಬಾಟ್ಲ್ ಥರ ಇದೆ. ಅಚ್ಚ ವರ್ಕೌಟ್ ಹೋಗ್ಯಾ? ಎಳ್ನೀರು ಕೊಡಿದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ದಟ್ ಐ ಎವರ್ ಹ್ಯಾಡ್. ಡೈರೆಕ್ಟ್ಲಿ ರಾಹುಲ್ ಜೊತೆ ನೋಡ್ಬಿಟ್ಟಿದ್ರೆ ಇನ್ನು ನಮ್ಮ ಮರಳು ಕಡಲೆ ಕರ್ಕೊಂಡ್ಬಿಟ್ಟು ಖರ್ಜೂರ ಕೊಡ್ಸೋಣ ಅಷ್ಟೇ, ಎಳ್ನೀರು ಕೊಡಿಸ್ತಾ ಇಲ್ಲ. ಕರ್ಕೋಗ್ತಾನಂತ ರಾಜಸ್ಥಾನ್ ಗುಮಾತ. ಜಾಯಿಂಗ್ ಅವನದೇ ಪೆಟ್ರೋಲ್ ಬಂಕ್ ಇದೆಯಂತೆ. ಫುಲ್ ರಾಜಸ್ಥಾನ ಅವ್ನ ಪೆಟ್ರೋಲಲ್ಲೇ ಸುತ್ತಿಸ್ತಾನಂತ. ಇಲ್ಲಿಂದ ಹೋಗೋ ಒಂದೇ ಅಲ್ಲ ಪೆಟ್ರೋಲ್, ಇಲ್ಲಿಂದ ಬರೋಕೆ ಯಾರು ಪೆಟ್ರೋಲು? ಅದು ನಿಮ್ಮದು. ಸಾಟರ್ಡೆ ಈ ಥರ ಮಾರ್ನಿಂಗ್ ಇರುತ್ತೆ ಅಂತ ಅನ್ಕೊಂಡಿದ್ದ. ಬೆಂಗಳೂರು में पब में डांस करके ಮಾರ್ನಿಂಗ್ अर्ली मॉर्निंग हैंगओवर होके सोता है. इधर देखो ನೋಡು, ಮಾರ್ನಿಂಗ್ ವರ್ಕೌಟ್ ಎಳ್ನೀರು. ऐसा एक्सपीरियंस, ऐसा लाइफ जीना है. ಜಿಂದಗಿ अच्छा रहता है. ವಯಸ್ಸಾದ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಸಾಯ್ಬೋದು ಅಲ್ವಾ? ಹಾಸ್ಪಿಟ್ಲಲ್ಲಿ ಬಿಟ್ಟು ಈಗ ಎಂಜಾಯ್ ಮಾಡಿ, ಲೈಫ್ ಆದಮೇಲೆ ಹಾಸ್ಪಿಟ್ಲಲ್ಲಿ ಕಾಲು ನನಗೆ ಹಾರ್ಸ್ ರೈಡಿಂಗ್ ಕಲಿಬೇಕು. 80% ಅಷ್ಟೇ ಅಲ್ಲ ಬಾಯ್. ಬರೋಣ. ಹುಳ ಇಲ್ಲ ಅದು? 80% ನೀನಿ ಸರ್, 90%. Please consult your healthcare professional for more information. Activate radio from 26. ನಾಗರಾವ ಗೋಧಿ ನಗರ ಈ ಕಡೆ ಐತೆ ನೋಡಿ ಮೂತಿ. ಏನಾಗಲ್ಲ ಗೊತ್ತಿದ್ರೆ ಇಲ್ಲಿ ಏನಾಗೋದಿಲ್ಲ, ಹೋಗ್ಬೇಕಾಯ್ತದೆ. ಇವನು ಇಷ್ಟು ದೊಡ್ಡದೈತೆ. ಎಲ್ಲಿದ್ರಿ ಭಯ್ಯ? ಕಾಡಿಗೆ ಬಿಟ್ಬಿಡ್ತೀರಾ? ಮಾವನ್ ಕತ್ಕಾಕ್ಬಿಡಿ ಜಲ್ದಿ ಇವ್ರೆ. ಭಯ್ಯ ಕಾಡಿಗೆ ಬಿಟ್ಬಿಡ್ತೀರಾ? ಎಲ್ಲಿಡಿದ್ರಿ? ರಾಮನಗರ. ನಮ್ಮ ಆಂಟಿ ವಿಡಿಯೋ ಯೂಟ್ಯೂಬಲ್ಲಿ ತೋರಿಸ್ತೀನಿ. ಇಡ್ಲಿ 11, 12, 13, 14, 15 ಫ್ರೈಡ್ ರೈಸ್. ಡಬಲ್ 1, 2, 3, 4, 5, 6, 7, ಒಟ್ಟಿಗೆ ಮಾಡಬೇಕು. 8, 9, 10, 11, 12, 13, 14, 14, last one, stop. 2, 3, 4, 5, 4, 3, 2, 1, 13, 11, 15, 1, 2, 3, 4, 5, 6, 7, 8, 9,